ಬೆಂಗಳೂರಿನಲ್ಲಿ ಸ್ಕ್ರಾಪ್ ಗೋಡೌನ್ಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರೀ ಅವಘಡ ಸಂಭವಿಸಿದೆ. ಸದ್ಯ ಸತತ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಅಗ್ನಿ ನಂದಿಸುವ ಕಾರ್ಯವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸ್ಕ್ರಾಪ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 3 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಗೋಡೌನ್ಗೆ ಹತ್ತಿದಂತಹ ಬೆಂಕಿಯನ್ನು ನಂದಿಸುವ ಕಾರ್ಯವನ್ನು 6 ಅಗ್ನಿಶಾಮಕ ವಾಹನಗಳು ಮಾಡಿವೆ. ಪೇಪರ್ ಮತ್ತು ಕಾಟನ್ ಬಾಕ್ಸ್ಗಳಿಗೆ ಬೆಂಕಿ ತಗಲಿ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇಡೀ ಗೋದಾಮು ಸುಟ್ಟು ಕರಕಲಾಗಿದ್ದು ಪ್ರಾಣ ಹಾನಿಯಾಗಿಲ್ಲ ಅನ್ನೋ ವರದಿ ಇದೆ. ಗೋಡೌನ್ನಲ್ಲಿದ್ದ ಲಕ್ಷಾಂತರ ಸ್ಕ್ರಾಪ್ಗಳು ಬೆಂಕಿಗಾಹುತಿಯಾಗಿದೆ. ಬೇಗೂರಿನ ಅಕ್ಷಯ್ ನಗರದಲ್ಲಿ ಸಂಭವಿಸಿದಂತಹ ಘಟನೆ ದಟ್ಟ ಹೊಗೆ ಆವರಿಸಿಬಿಡ್ತು. ಆರಂಭಿಕ ಹಂತದಲ್ಲಿ ಇದು ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಿತ್ತು. ಬಟ್ ಈಗ ಪೇಪರ್ ಮತ್ತು ಕಾಟನ್ ಬಾಕ್ಸ್ಗೆ ಬೆಂಕಿ ತಗಲಿದೆ ಅಂತ. ಬಟ್ ಹೇಗಾಯ್ತು ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಇಲ್ಲಿ ಬಂದು ಬೆಂಕಿ ಪೇಪರ್ ಸೈಡಿಗೆ ಬೆಂಕಿ ಎತ್ಕೊಂಡಿತ್ತು ಅಂತ ಹೇಳಿದ್ರು. ಬಂದು ನೋಡೋಷ್ಟೊತ್ತಿಗೆ ಎಲ್ಲ ಬೆಂಕಿ ಎಲ್ಲ ಉರಿದು ಏನು 3-4 ಸಿಲಿಂಡರ್ ಬ್ಲೆಸ್ಟಾಂಗ್ ಅಂತ ಆಗಿದೆ ಅಂತ ಹೇಳಿದ್ರು. ಅಂಥದ್ದೇನು ಇಲ್ಲಿ ಕಂಡು ಬಂದಿಲ್ಲ. ನೋಡಿದ್ರೆ ಇಲ್ಲಿ ಫುಲ್ ಬೆಂಕಿ ಉಟ್ಕೊಂಡು ಎಲ್ಲ ಉರಿತಾ ಇದ್ವು. ಎಲ್ಲಿ ಊರು ಪಕ್ಕ ಊರೆಲ್ಲ ಬೆಂಕಿ ಹೊಗೆ ಹತ್ಕೊಂಡಿದ್ದ. ಇಲ್ಲಿ ಬಂದು ನೋಡಿದ್ದಕ್ಕೆ ಫೈರ್ ಇಂಜಿನ್ ಫೋನ್ ಮಾಡಿದ್ರಿ. ಅವ್ರು ಬಂದು ತಕ್ಷಣಕ್ಕೆ ಇಮಿಡಿಯೇಟ್ಲಿ ಒಂದು 10 ನಿಮಿಷದಲ್ಲಿ ಬಂದು ಅವರು ಬೆಂಕಿಯನ್ನು ಆರಿಸಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಷಿಂದ. ಅಂಬರೀಷ್, ಈ ಗೋಡೌನ್ಗೆ ಅನುಮತಿಯನ್ನು ಪಡೆಯಲಾಗಿತ್ತಾ? ಮಾಲೀಕರು ಯಾರು ಮತ್ತು ಹೇಗೆ ಬೆಂಕಿ ಹೊತ್ಕೊಳ್ತು ಅನ್ನೋದ್ರ ಬಗ್ಗೆ ಏನು ರಿಪೋರ್ಟ್ ಸಿಗ್ತಾ ಇದೆ? ಇದೆ ಖಂಡಿತ. ಬೊಮ್ಮನಹಳ್ಳಿ ಸಮೀಪದ ಬೇಗೂರಿನ ಅಕ್ಷಯ ನಗರದಲ್ಲಿ ಒಂದು ಏನು ಸಿಂಧಿಯರು ಒಂದು ಶೆಡ್ ಅನ್ನ ಹಾಕೊಂಡಿರ್ತಾರೆ. ಸುಮಾರು 15 ಮನೆಗಳಿದ್ವು ಅಂತೇಳಿ ಅಲ್ಲಿ ಗೊತ್ತಾಗ್ತಿರೋಂಥದ್ದು. ಅಲ್ಲಿ ಸ್ಕ್ರಾಪ್ ಗೋಡನ್ ಅಂದ್ರೆ ರಸ್ತೆ ಬದಿ ಇರ್ಬೋದು ಅಥವಾ ಕೆಲವೊಂದು ಸ್ಕ್ರಾಪ್ ಗಳನ್ನ ಆಯ್ಕೊಂಡ್ಬಂದು ಅಲ್ಲಿ ಒಂದು ಸಗ್ರಿಗೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. 15 ಕುಟುಂಬಗಳು ಸಹ ಗೋಡನ್ಗಳನ್ನ ಮನೆ ಪಕ್ಕದಲ್ಲೇ ನಿರ್ಮಿಸಿಕೊಂಡು ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಮಧ್ಯಾಹ್ನ ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆಯೋ ಅಥವಾ ಬೇರೆ ಕಾರಣದಿಂದ ಆಗಿದೆಯೋ ಅನ್ನೋದ್ರ ಬಗ್ಗೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಪರಿಶೀಲನೆ ಮಾಡ್ತಿರೋಂಥದ್ದು. ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಅಲ್ಲಿದ್ದಂತಹ ಮನೆಯಲ್ಲಿದ್ದಂತಹ 15 ಮನೆಯ ಏನು ಅಲ್ಲಿ ವಾಸ ಮಾಡ್ತಿದ್ರು ಅವ್ರು ಎಲ್ಲರೂ ಸಹ ಆಚೆ ಬಂದಿದ್ದಾರೆ. ನಂತರ ಬೆಂಕಿ ಸಂಪೂರ್ಣವಾಗಿ ಎಲ್ಲಾ ಕಡೆನೂ ಆವರಿಸ್ಕೊಳ್ತದೆ. ಅಲ್ಲಿ ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ಬೆಂಕಿ ಹತ್ತುರಿದಿರುವಂತದ್ದು. ಅಲ್ಲಿ ಸದ್ಯಕ್ಕೆ ಅಲ್ಲಿಗೆ 6 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ವಾಹನಗಳನ್ನು ತೆಗೆದುಕೊಂಡ್ಬಂದು ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡ್ತಾರೆ. ನಂತರ 3 ಗಂಟೆ ನಂತರ ಬೆಂಕಿ ಹತೋಟಿಗೆ ಬಂದಿದೆ. ಜೊತೆಗೆ ಒಳಗಡೆ ಹೋಗಿ ಪರಿಶೀಲನೆಯನ್ನ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಿರೋಂಥದ್ದು. ಅಂದ್ರೆ ಯಾವ್ದ್ರಿಂದ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದೆ. ಜೊತೆಗೆ ಮನೆಯಲ್ಲಿದ್ದಂತ ಸಿಲಿಂಡರ್ ಯಾವ್ದು ಸಹ ಸ್ಫೋಟ ಆಗಿಲ್ಲ ಅನ್ನೋ ಮಾಹಿತಿಯನ್ನ ಅಗ್ನಿಶಾಮಕದ ಸಿಬ್ಬಂದಿ ಈಗಾಗಲೇ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ಈ ರೀತಿ ಖಾಲಿ ಜಾಗದಲ್ಲಿ ಮನೆಗಳನ್ನ ನಿರ್ಮಿಸ್ಕೊಳ್ತಾರೆ. ಮತ್ತೆ ರಸ್ತೆ ಬದಿಲಿ ಸಿಗುವಂತ ವೇಸ್ಟ್ ಅನ್ನ ತಂದು ಈ ತರ ಹಾಕೊಂಡು ಬೆಂಕಿ ಹತ್ಕೊಂಡೋದಕ್ಕೆ ಕಾರಣ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಆಗಿರೋದು. ಬೇಗೂರು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಷ್ ನಿಮ್ಮೆಲ್ಲ ಮಾಹಿತಿಗೆ.